ಪಶ್ಚಿಮ ಘಟ್ಟಗಳಲ್ಲಿ ಮಳೆ ನಿಟ್ಟಿಸಿರು ಬಿಟ್ಟ ಬೆಳಗಾವಿ ಮಹಾನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ. ಬೆಳಗಾವಿ ತಾಲೂಕಿನ ರಕ್ಕಸಕೊಪ್ಪ ಜಲಾಶಯ ಭರ್ತಿ. ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ಇರುವಂತಹ ಜಲಾಶಯ ಅರ್ಧ ಟಿಎಂಸಿ ಸಾಮರ್ಥ್ಯದ ಜಲಾಶಯ ಪೂರ್ಣ ಭರ್ತಿ. ಕಳೆದ ವರ್ಷ ಜೂನ್ 3ನೇ ವಾರದಲ್ಲಿ ಭರ್ತಿಯಾಗಿದ್ದಂಥ ಜಲಾಶಯ ಇನ್ನೊಂದು ವರ್ಷ ಬೆಳಗಾವಿಗೆ ಕುಡಿಯುವ ನೀರಿನ ಸಮಸ್ಯೆಗಿಲ್ಲ. ಮಳೆ ಕೊರತೆಯಿಂದ ಸೃಷ್ಟಿಯಾಗಿದ್ದಂಥ ಕುಡಿಯುವ ನೀರಿನ ಆತಂಕ. ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆಗ್ತಾ ಇದೆ, ಹಾಗಾಗಿ ಬೆಳಗಾವಿ ಜನ ಸದ್ಯಕ್ಕೆ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಬೆಳಗಾವಿ ಮಹಾನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ ಆಗಿದೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ವಾಸ್ತವ ಚಿತ್ರಣ ವಿವರಿಸಿದ್ದಾರೆ, ನೋಡೋಣ ಬನ್ನಿ. ರಾಜ್ಯದ ಉತ್ತರ ಕರ್ನಾಟಕದಲ್ಲಿ ಒಂದು ಕಡೆ ಬರಗಾಲದ ಪರಿಸ್ಥಿತಿ ಎದುರಾಗಿದೆ, ಮತ್ತೊಂದು ಕಡೆ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆಗ್ತಿರ್ತಕ್ಕಂಥ ಕಾರಣಕ್ಕಾಗಿ ಬೆಳಗಾವಿ ಜಿಲ್ಲೆ ಸಪ್ತನದಿ ಉಳುಕಿ ಹರಿದಿದ್ವು. ಇದರ ಪರಿಣಾಮವಾಗಿ ಈಗ ಕುಂದಾನಗರಿ ಬೆಳಗಾವಿ ಜನರೀಗ ನಿರಾಳರಾಗಿದ್ದಾರೆ. ಯಾಕಂದರೆ ಕುಂದಾನಗರಿ ಬೆಳಗಾವಿ ಜನರಿಗೆ ಏನು ಕುಡಿಯುವ ಜಲಮೂಲ ಆಗಿರ್ತಕ್ಕಂಥ ಏನು ರಕ್ಕಸಕೊಪ್ಪ ಜಲಾಶಯ ಏನಿದೆ, ಈಗ ಸಂಪೂರ್ಣವಾಗಿ ರಕ್ಕಸಕೊಪ್ಪ ಜಲಾಶಯ ಭರ್ತಿ ಆಗಿರ್ತಕ್ಕಂಥದ್ದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದು ಬೆಳಗಾವಿ ತಾಲೂಕಿನ ರಕ್ಕಸಕೊಪ್ಪ ಗ್ರಾಮದಲ್ಲಿರ್ತಕ್ಕಂಥ ಒಂದು ರಕ್ಕಸಕೊಪ್ಪ ಜಲಾಶಯ. ಇದು ಮಾರ್ಕಂಡೇಯ ನದಿಗೆ ಅಡ್ಡಲಾಗಿರ್ತಕ್ಕಂಥ ಜಲಾಶಯ, ಅರ್ಧ TMC ಸಾಮರ್ಥ್ಯದ ಒಂದು ಜಲಾಶಯ ಅಂತ ಹೇಳ್ಬೋದು. ಈ ಜಲಾಶಯದ ನೀರಿನಿಂದಲೇ ಇಡೀ ಒಂದು ವರ್ಷದವರೆಗೆ ಕುಂದಾನಗರಿ ಬೆಳಗಾವಿ ಜನರಿಗೆ ಕುಡಿಯುವ ನೀರನ್ನು ಸಪ್ಲೈ ಮಾಡಲಾಗುತ್ತೆ. ಜೊತೆಗೆ ಏನಂದರೆ 58 ವಾರ್ಡ್ಗಳಿರ್ತಕ್ಕಂಥ ಏನು 6 ಲಕ್ಷಕ್ಕಿಂತ ಅಧಿಕ ಏನು ಜನಸಂಖ್ಯೆ ಇದೆ, ಆ ಒಂದು ಜನಸಂಖ್ಯೆ ಇದೇ ಒಂದು ಜಲಾಶಯದಿಂದ ಕುಡಿಯುವ ನೀರು ಸಪ್ಲೈ ಆಗುವಂಥದ್ದು. ಈಗ ಈಗೊಂದು ಆಗಸ್ಟ್ ಇನ್ನೇನೋ 2 ದಿನಗಳಾದರೆ ಸಾಕು, ಆಗಸ್ಟ್ ತಿಂಗಳ ಆರಂಭ ಆಗುತ್ತೆ. ಆದರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಜುಲೈ ಅಂತ್ಯದಲ್ಲಿ ಒಂದು ಪ್ರಮುಖವಾಗಿ ರಕ್ಕಸಕೊಪ್ಪ ಜಲಾಶಯ ಪೂರ್ಣ ಪ್ರಮಾಣದಲ್ಲಿ ಭರ್ತಿಯಾಗಿರ್ತಕ್ಕಂಥದ್ದು. ಅರ್ಧ TMC ಸಂಪೂರ್ಣ ಭರ್ತಿಯಾಗಿದೆ. ಅರ್ಧ TMCಗೆ ಭರ್ತಿ ಆದರೂ ಕೂಡ ಈಗ ರಕ್ಕಸಕೊಪ್ಪ ಜಲಾಶಯದಿಂದ ನೀರನ್ನು ಹೊರಗೆ ಬಿಡುವಂಥ ಕೆಲಸವನ್ನು ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರೈತರಿಗೆ ನೀರನ್ನು ಬಿಡ್ತಾರೆ. ಯಾಕೆ ಅತಿ ಹೆಚ್ಚಿನ ಪ್ರಮಾಣದ ನೀರನ್ನು ಸಂಗ್ರಹ ಮಾಡಿದರೆ ಈ ಒಂದು ರಕ್ಕಸಕೊಪ್ಪ ಜಲಾಶಯದ ಹಿಂದೆಗಡೆ ಬರ್ತಕ್ಕಂಥ ಏನು 30ಕ್ಕೂ ಅಧಿಕ ಹಳ್ಳಿಗಳಿದ್ದಾವೆ. ಅದು ಬೆಳಗಾವಿ ಆಗಿರ್ಬೋದು, ಅಥವಾ ಇದು ಕರ್ನಾಟಕದಲ್ಲಿರ್ತಕ್ಕಂಥ ಬೆಳಗಾವಿ ಆಗಿರ್ಬೋದು, ಮತ್ತು ಏನು ಮಹಾರಾಷ್ಟ್ರದ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕೆಲವು ಗ್ರಾಮಗಳಲ್ಲಿ ಒಂದು ಪ್ರವಾಹದ ಪರಿಸ್ಥಿತಿ ಎದುರಾಗುತ್ತೆ. ಹಾಗಾಗಿ ರಕ್ಕಸಕೊಪ್ಪ ಜಲಾಶಯ ಅರ್ಧ TMC ಭರ್ತಿಯಾಗಿದ್ದರಿಂದ ಜಲಾಶಯದಿಂದ ನೀರು ಕೂಡ ಬಿಡುವಂಥ ಕೆಲಸ ಮಾಡಲಾಗ್ತಾ ಇದೆ. ಇದರಿಂದ ಕುಂದಾನಗರಿ ಬೆಳಗಾವಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಾಗುತ್ತೆ ಅಂತ ಆತಂಕ ಇತ್ತು. ಆ ಆತಂಕ ಸದ್ಯ ನಿವಾರಣೆ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಇನ್ನು 1 ವರ್ಷಗಳ ಕಾಲ ಯಾವುದೇ ರೀತಿಯ ಕುಡಿಯುವ ನೀರಿನ ಸಮಸ್ಯೆ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಜನರಿಗೆ ಆಗೋದಿಲ್ಲ. ಯಾಕಂದರೆ ಬೆಳಗಾವಿ ಏನು ಪ್ರಮುಖವಾಗಿ ಬೆಳಗಾವಿ ನಗರದಲ್ಲಿರ್ತಕ್ಕಂಥ 58 ವಾರ್ಡ್ಗಳಲ್ಲಿ ಕೆಲವೊಂದಿಷ್ಟು ವಾರ್ಡ್ಗಳಿಗೆ ಏನಂದರೆ ಪ್ರಮುಖವಾಗಿ 24/7 ನೀರು ಸಪ್ಲೈ ಮಾಡಲಾಗುತ್ತೆ. ಜೊತೆಗೆ ಇನ್ನೊಂದು ಏನಂದರೆ ಇದೇ ರೀತಿ ಮಳೆ ಮುಂದುವರೆದ್ರೆ ಆಗ ಇದೇ ಮಾರ್ಕಂಡೇಯ ನದಿ ಉಕ್ಕಿ ಹರಿಯುತ್ತೆ. ಆಗ ಮಾರ್ಕಂಡೇಯ ನದಿ ಅಕ್ಕಪಕ್ಕ ಬರ್ತಕ್ಕಂಥ 30ಕ್ಕೂ ಅಧಿಕ ಹಳ್ಳಿಗಳೇನಿದ್ದಾವೆ, ಆ ಒಂದು ಹಳ್ಳಿಯ 100 ಎಕರೆ ಪ್ರದೇಶದ ಜಮೀನಿಗೆ ನೀರು ನುಗ್ಗುವಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನು 10 ದಿನಗಳ ಕಾಲ ಬಿಟ್ಟಂಥ ಮಳೆ ಏನಿದೆ, ಈಗ ಮತ್ತೆ ಮಳೆ ಆರಂಭ ಆಗಿರ್ತಕ್ಕಂಥದ್ದು. ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಂದು ರಕ್ಕಸಕೊಪ್ಪ ಜಲಾಶಯ ಒಂದು ಕಡೆ ಭರ್ತಿ ಆದರೆ ಮತ್ತೊಂದು ಕಡೆ ಯಾವ ರೀತಿ ಒಂದು ನಾವು ಮೋಡ ಕವಿದಂಥ ವಾತಾವರಣ ತೋರಿಸ್ತಾ ಇದ್ದೀವಿ. ಯಾವ ರೀತಿ ಒಂದು ಮಳೆ ಇವತ್ತು ಕೂಡ ಮುಂದುವರೆದಿದೆ, ನಾಳೆ ಕೂಡ ಮಳೆ ಮುಂದುವರಿಯುತ್ತೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು. ಆದರೆ ಹವಾಮಾನ ಇಲಾಖೆಯಲ್ಲಿ ಏನಂದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ವಾಡಿಕೆಯಷ್ಟು ಮಳೆ ಆಗೋದಿಲ್ಲ ಅಂತ ಹೇಳಿದ್ರೆ, ಅದರಂತೆ ಬೆಳಗಾವಿ ಜಿಲ್ಲೆ 8 ತಾಲೂಕುಗಳಲ್ಲಿ ವಾಡಿಕೆಯಷ್ಟು ಮಳೆ ಆಗಿಲ್ಲ. ಇದರಿಂದ ಆ ಒಂದು ಭಾಗದಲ್ಲಿ ಒಂದಿಷ್ಟು ಕೃಷಿ ಚಟುವಟಿಕೆ ಸೇರಿದಂತೆ ಎಲ್ಲದಕ್ಕೂ ಕೂಡ ಒಂದಿಷ್ಟು ಸಮಸ್ಯೆ ಆಗುವಂಥದ್ದು. ಆದರೆ ಕುಂದಾನಗರಿ ಜನರು ಸದ್ಯ ಈಗ ಏನು ನೆಮ್ಮದಿ ನಿಟ್ಟುಸಿರು ಬಿಡುವಂಥದ್ದಾಗಿದೆ. ಯಾಕಂದರೆ ಪ್ರಮುಖವಾಗಿ ರಕ್ಕಸಕೊಪ್ಪ ಜಲಾಶಯ ಭರ್ತಿ ಆಗುತ್ತೋ ಇಲ್ಲೋ ಅಂತ ಒಂದು ಆತಂಕ ಇತ್ತು. ಸದ್ಯ ಈಗ ರಕ್ಕಸಕೊಪ್ಪ ಜಲಾಶಯ ಭರ್ತಿ ಆಗಿದೆ. ಅದೇ ರೀತಿ ಏನು ಮಲಪ್ರಭಾ ಜಲಾಶಯ ಆಗಿರ್ಬೋದು ಮತ್ತು ಘಟಪ್ರಭಾ ಜಲಾಶಯ ಆಗಿರ್ಬೋದು, ಅವು ಕೂಡ ಇನ್ನೂ ಅರ್ಧದಷ್ಟು ಕೂಡ ಭರ್ತಿ ಆಗಿಲ್ಲ. ಆದರೆ ಈಗ ರಕ್ಕಸಕೊಪ್ಪ ಜಲಾಶಯ ಭರ್ತಿ ಆಗಿದ್ದರಿಂದ ಬೆಳಗಾವಿ ನಗರದ ಜನರು ಈಗ ನೆಮ್ಮದಿಯ ನಿಟ್ಟುಸಿರು